SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಕ್ರಿಕೆಟ್ ಅಂದರೆ ಸಾಕು, ಹುಡುಗರದೇ ಆಟ ಇದು ಅಂತ ನಾವು ಚಿಕ್ಕವರಿಂದ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಬಟ್ ಏನಪ್ಪ ಅಂದರೆ ಹುಡುಗಿರು ಯಾವುದ್ರಲ್ಲಿ ಕಮ್ಮಿ ಇಲ್ಲ. ಎಕ್ಸಾಂಪಲ್ ವರ್ಲ್ಡ್ ಕಪ್ ವಿನ್ ಆಗಿದ್ದೀವಿ, IPL ವಿನ್ ಆಗಿದ್ದೀವಿ. ಇನ್ನು ನನ್ನ ಫ್ರೆಂಡ್ಸು, ನನ್ನ ಹುಡುಗಿರು ಎಲ್ಲರೂ ಕೂಡ ಟೂರ್ನಮೆಂಟ್ ಮ್ಯಾಚ್ ಇದ್ದರೆ ಎಲ್ಲರೂ ಕೂಡ ವಿನ್ ಆಗ್ತಾ ಇದ್ದಾರೆ. ಸೊ ಎಲ್ಲರಿಗೂ, ಎಲ್ಲ ಮಹಾರಾಣೀಸ್ಗಳಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಬಂದಿದ್ರು, ಎಷ್ಟೊಂದು ಜನ ಗಣ್ಯರು ಬಂದಿದ್ರು ಸಪೋರ್ಟ್ ಮಾಡೋದಕ್ಕೆ. ಸೊ ಆರ್ಗನೈಸ್ ಮಾಡಿದಂತಹ ರೇಣು ಮ್ಯಾಮ್ ಆಗಿರ್ಬೋದು, ಆಮೇಲೆ ಮಾಧವಾನಂದ ಸರ್ ಆಗಿರ್ಬೋದು, ಮೀನಾ ಕುಮಾರಿ ಅವರಾಗಿರ್ಬೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಸೀಸನ್ ಅಲ್ಲ, ಇನ್ನು ತುಂಬ ಸೀಸನ್ಗಳು ಬಂದು ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಇಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ಬಂದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಪೂರ್ವ. ಇನ್ನು ನಮ್ಮ ಜೊತೆ ಜಾನ್ವಿ, ಅಫ್ಕೋರ್ಸ್ ಶಿ ಈಸ್ ಆಲ್ಸೋ ಸ್ಪೋರ್ಟ್ಸ್ ಪ್ಲೇಯರ್. ಗೊತ್ತಿಲ್ಲ ನನಗೆ ಕ್ರಿಕೆಟ್ ಹೆಂಗಿದೆ ಅಂತ ಈಗ. ಸೊ ಏನಿಸ್ತಾ ಇದೆ, ನೋಡಿ? ತುಂಬ ಖುಷಿ ಆಗ್ತಾ ಇದೆ. ಮಹಾರಾಣಿ ಕ್ರಿಕೆಟ್ ಲೀಗ್ ಅಂದರೆ ಹೆಸರಲ್ಲೇ ರಾಣಿ ಇದೆ. ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿದ್ರ. ಫಸ್ಟ್ ಆಫ್ ಆಲ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಸೊ ಮಹಾರಾಣಿಯರ ವಾಯ್ಸ್ ಬರಲಿ ನೋಡೋಣ. ಎಷ್ಟು ಜನ ಮಹಾರಾಣಿರಿದ್ದೀರಾ? ಸಾಕಾಗಿದೆ. ನಾನೇನೋ ವಾಯ್ಸ್ ಬರಲ್ಲ, ನೆಕ್ಸ್ಟ್ ಇನ್ನೊಂದ್ಸಲ ಹೇಳೋಣ ಅಂದ್ಕೊಂಡೆ. ಫಸ್ಟ್ ಟೈಮೇ ಅಷ್ಟೊಂದು ಜೋಶ್ ಇದೆ. ಸೊ ಹೆಸರಿಗೆ ತಕ್ಕನ ಹಾಗೆ ನಾವೆಲ್ಲ ರಾಣಿಯರೇ. ಹಾಗಾಗಿ ನಮ್ಮ ರಾಣಿಯರದೇ ಹವಾ, ರಾಣಿಯರದೇ ಕಾರ್ಬಾರ್ ನೆಕ್ಸ್ಟ್. ಮತ್ತು ನಂಗೆ ತುಂಬ ಖುಷಿ ಆಗ್ತಾ ಇರೋದು ಮೀನಾ ಮ್ಯಾಮ್ಗೋಸ್ಕರ ನಾನು ಇದನ್ನು ಒಪ್ಕೊಂಡಿದ್ದು. ಮೀನಾ ಮ್ಯಾಮ್ ನಮಗೆ ಗಿಲಿ ನನ್ನಮ್ಮ ಸೂಪರ್ ಸ್ಟಾರಿಂದನೂ ಗೊತ್ತು. ಸೊ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಅಂದರೆ ದುಬೈಲಿ ಕ್ರಿಕೆಟ್ ಆಡಿದ್ರಿ, ಈಗ ಅವರೇ ಆಯೋಜನೆ ಮಾಡ್ತಾ ಇದ್ದಾರೆ. ಮೀನಾ ಮ್ಯಾಮ್, ರೇಣು ಶಿಕಾರಿ ಮ್ಯಾಮ್ ಮತ್ತು ಮಾಧವನ್ ಸರ್. ಸೊ ಎಲ್ರಿಗೂ ವೆರಿ ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕನ್ನಡ ಚಿತ್ರರಂಗ ಅಥವಾ ಕಲಾವಿದರು ಅಂತ ಅಂದಾಗ ಎಲ್ಲೋ ನಾವು ಸಿನಿಮಾಗಳಲ್ಲಿ ಶೂಟಿಂಗ್ ಟೈಮಲ್ಲಿ ಮಾತ್ರ ಸಿಗೋಕ್ಕಾಗುತ್ತೆ. ಇಂಥ ಒಂದು ಈವೆಂಟ್ಗಳನ್ನ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಆಗಾಗ ಸಿಗ್ತಾ ಇರ್ಬೋದು, ಎಲ್ಲರೂ ಆಗಾಗ ನೋಡ್ತಾ ಇರ್ಬೋದು. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಸೊ ಎಲ್ಲ ಮಹಾರಾಣಿಯರಿಗೂ ವೆರಿ ಆಲ್ ದ ಬೆಸ್ಟ್. ಸೊ ಒಂದೇ ಟೀಮ್ ಗೆಲ್ಲಕ್ಕಾಗೋದು, ಬಟ್ ಆ ಕಪ್ಗೋಸ್ಕರ ಎಲ್ಲರೂ ಜೋಶಲ್ಲಿ ಆಟ ಆಡೋಣ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮೀನಾ ಮ್ಯಾಮ್ ಆ್ಯಂಡ್ ರೇಣು ಶಿಕಾರಿ ಮ್ಯಾಮ್ ಆ್ಯಂಡ್ ಕುಮಾರ್ ಸರ್. ಆಲ್ ದ ಬೆಸ್ಟ್. ನಂಗೆಲ್ಲ ಫೇವ್ರೇಟೆ. ಸೊ ಯಾಕಂದರೆ ಎಲ್ಲ ಅದರಲ್ಲೂ ನಮ್ಗೆ ಗೊತ್ತಿರೋರೇ ಇದ್ದಾರೆ. ಎಲ್ಲರೂ ಜೋಶಲ್ಲಿ ಆಟ ಆಡ್ತಾರೆ ಕ್ರಿಕೆಟ್ ಅಂತ ಬಂದಾಗ. ಸೊ ಎಲ್ಲ ಟೀಮು ನನ್ನ ಫೇವ್ರೇಟೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜಾನ್ವಿ ಅವರೇ. ತುಂಬ ಜನ ಕೇಳ್ತಿದ್ರು ಅಲ್ಲಿ ಸತೀಶ್ ಅವರು ಮತ್ತೆ ಹರ್ಷ ಕಡಬಂ, ಸತೀಶ್ ಕಡಬಂ ಇವ್ರ ಜೊತೆ ನಿಂತಿರೋ ತಪ್ಪು ನಂದು. ಅಯ್ಯಪ್ಪ, ಹಿಂಗೆ ನೋಡ್ಬೇಕಾಗ ಎಲ್ಲ ಆಗ್ಬಿಡ್ತಿದ್ದಾರೆ. ನೀವಿಬ್ಬರೇ ಹೆಂಗೆ ಬಂದ್ರಿ, ಇನ್ನೊಬ್ಬರನ್ನ ಬಿಟ್ಟು ಯಾಕೆ ಬಂದ್ರಿ ಅಂತ ಯಾರೋ ಕೇಳ್ತಿದ್ರು. ನನಗೆ ಗೊತ್ತಿಲ್ಲ, ನನಗೆ ಯಾರೋ ಅಂದ್ರು ಅವರಿಂದ ಹೆಂಗೆ ಇವರಿಬ್ಬರೇ ಬಂದರು ಅಂತ. ಯಾರು ಹೇಳ್ತಿದ್ರು. ಔಟ್ ಯು ಸತೀಶ್ ಪ್ಲೀಸ್. ನಮಸ್ತೆ ಎಲ್ಲರಿಗೂ. MLC ಕ್ರಿಕೆಟ್ ಲೀಗ್ ಸಾರಿ ಇಂಟರ್ವ್ಯೂ ಮಾಡಿದೆ. ಸಾರಿ, ಅವ್ರು ಯಾರು ಹೇಳಿದ್ರು ಬಿಫೋರ್ ದಟ್ ಅವ್ರು ಮಾತಾಡೋಕೆ ಮುಂಚೆ ಅವ್ರ ಶರ್ಟ್ ಬೆಲೆ ಹೇಳ್ಬಿಟ್ಟು ಮಾತಾಡಲಿ. ನಮಸ್ತೆ ಎಲ್ಲರಿಗೂ. MLC ಕ್ರಿಕೆಟ್ ಲೀಗ್ ಅಂತ ಫಸ್ಟ್ ಇಯರ್ ಇದು ಮಾಡ್ತಾ ಇದ್ದಾರೆ. ಇದು ಇನ್ನೂ ಒಂದು 100 ವರ್ಷ ಇದೇ ಥರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಆಮೇಲೆ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ. ಆಮೇಲೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನಗೆ ಯಾಕಂದರೆ ಡೀಟೇಲ್ಸ್ ಇನ್ನೂ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವ್ರ ಹೆಸರುಗಳು ಗೊತ್ತಿಲ್ಲ. ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸತೀಶ್ ಅಂಡ್ ಥ್ಯಾಂಕ್ ಯು ಹರ್ಷ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮೆಲ್ಲರಿಗೂ ಹಿರಿಯರ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ ಇವತ್ತು ಕನ್ನಡ ಸಾರಸ್ವತ ಲೋಕದ ಕವಿಗಳಿದ್ದಾರೆ ಮಾರ್ಗದರ್ಶನ ಮಾಡೋದಕ್ಕೆ. ವಿಶೇಷವಾಗಿ ಮಾಧವಾನಂದ ಅವರು ಕೂಡ ಗುರುಗಳ ಸ್ಥಾನದಲ್ಲಿ ಅವ್ರನ್ನ ಯಾವಾಗಲೂ ಇಷ್ಟಪಡ್ತೀವಿ. BR ಲಕ್ಷ್ಮಣ್ ರಾಯರು ಅವ್ರು ಬರೀ ಸುಮ್ಮನೆ ಕವಿ ಅಂತ ಕರೆಯಲ್ಲ, ಅವ್ರು ಎಷ್ಟು ಸೀರಿಯಸ್ ಕವಿನೋ ಅಷ್ಟೇ ತುಂಟ ಕವಿ. ಈ ಥರ ಬಾರ್ ವಾತಾವರಣದಕ್ಕೆ ಅದ್ಭುತವಾಗಿರೋ ಗೆಳೆಯರ ಬಾರ್ ಸಾಂಗ್ಗಳನ್ನು ಅವರು ಅದ್ಭುತವಾಗಿ ಬರೆದಿದ್ದಾರೆ ಕೂಡ. ಜಾಲಿ ಬಾರ್ನಲ್ಲಿ ಕುಳಿತ ಪೋಲಿ ಗೆಳೆಯರು ಏನೇನು ಮಾತಾಡಿದ್ರು ಅಂತ ಅಂಥ ತುಂಟ ಕವಿ ನಮ್ಮ ಜೊತೆ ಇದ್ದಾರೆ. ಬೇರನ್ ಸರ್, ಈ ಹೊಸ ವಾತಾವರಣ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಕುಮಾರ್ ಮತ್ತು ಮಾಧವಾನಂದ ಅವರು ಹೀಗೆ ಪರಿಚಯ ಆಗಿದ್ದು ಸಿನಿಮಾ ಇದಕ್ಕೋಸ್ಕರ ಅಂತ. ನನ್ನ ಮಗಳೇ ಸೂಪರ್ ಸ್ಟಾರ್ಗೆ ಹಾಡೇನೋ ಬರೀಬೇಕಂತ ಅದಕ್ಕಾಚೆಗೆ ಎಲ್ಲೆಲ್ಲಿಗೋ ಬರ್ತಾ ಇದ್ದೀವಿ. ಸೇರಿ ಈ ಮಾಧವಾನಂದ ಥರ ಒಂದು ಮಹಾರಾಣಿ ಕ್ರಿಕೆಟ್ ಲೀಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ಏನು ಇದೆಲ್ಲ ಏನು ಮಾಡಿ ಖಂಡಿತ ಇವರಿಗೆಲ್ಲ ಆಗತ್ತಾ ಅನ್ನತ್ತೆ. ಇವತ್ತು ನೋಡಿದ್ರೆ ಅದ್ಭುತವಾಗಿದೆ ಎಲ್ಲ. ಇಷ್ಟೆಲ್ಲ ಅವರು ಮಾಡಬಲ್ಲರು ಅಂತ ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ಇವರ ಆ ಒಂದು ಏನು ಆ ಎನರ್ಜಿ ಇದೆ
ಕುಮಾರ್ ಆಗ್ಬೋದು, ಮಾಧವಾನಂದ ಇರೋಂಥ ಈ ಉತ್ಸಾಹ ಇದು ಭಾಳ ನಿಜಕ್ಕೂ ಕೂಡ. ಆಮೇಲೆ ನನಗೆ ಭಾಳ ಕ್ರಿಕೆಟ್ ಅಂದರೆ ನನಗೆ ಭಾಳ ಪ್ರಿಯವಾದಂಥ ಒಂದು ಆಟಗಳಲ್ಲೇ ನನಗೆ ಭಾಳ ಪ್ರಿಯವಾದದ್ದು. ಮತ್ತು ನಾವು ಓದ್ತಾ ಇದ್ದ ಕಾಲದಲ್ಲೂ ಮತ್ತು ಆಮೇಲೂ ಕೂಡ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ಗಳು ನೋಡೋಕ್ಕೆ ಮೆಡ್ರಾಸ್ಗೆ, ಪೂನಾಗೆಲ್ಲ ಹೋಗಿ ಬಂದಿದ್ವಿ ಅಂತ ಅಷ್ಟೆಲ್ಲ ಕ್ರಿಕೆಟ್ನ ಹುಚ್ಚಿತ್ತು. ಮತ್ತು ನಿಜ ಹೇಳಬೇಕಂದ್ರೆ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಕ್ರೀಡೆಗಳ ಬಗ್ಗೆ, ಅದು ಕ್ರಿಕೆಟ್ ಬಗ್ಗೆ ಕವಿತೆ ಬರೆದಿರೋದು ನಾನು ಒಬ್ಬನೇ. ಅದು ನಾನು GR ವಿಶ್ವನಾಥ್ ಬಗ್ಗೆ, ಗುಂಡಪ್ಪ ವಿಶ್ವನಾಥ್ ಅಂತ ಕವಿತೆ ಬರೆದಿದ್ದ, ಆ ಕವಿತೆಗೆ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಪ್ರಿಸ್ಕ್ರೈಬ್ ಆಗಿತ್ತು ಕೂಡ ಅಂತ. ಹಾಗಾಗಿ ಕ್ರಿಕೆಟ್ ಬಗ್ಗೆ ನನ್ನ ಬಣ್ಣಿಸಲೇ ಹೆಣ್ಣೆ ಹಾಡೇ ಇದೆಯಲ್ಲ, ಗೋಲು ಹೊಡೆದಂತೆ ಮರಡೋಣ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.